ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ವಿಜಯಪುರ ಒಂದು ಪಾರಂಪರಿಕ ಐತಿಹಾಸಿಕ ಸ್ಥಳ. ನಮ್ಮಲ್ಲಿ ಗೋಲ್ ಗುಮ್ಮಟ್, ಜಗತ್ಪ್ರಸಿದ್ಧವಾದ ಗೋಲ್ ಗುಮ್ಮಟ್ ಐತಿ. ಇದು ಮೊಘಲರು ಇದ್ರಾಗ ಕಟ್ಟಿದಂಥ ಗೋಲ್ ಗುಮ್ಮಟ ಒಂದು ದೊಡ್ಡ, ನಾವು ಹೇಳ್ಬೇಕಂತಂದ್ರೆ ದೊಡ್ಡ ಟೂರಿಸ್ಟ್ ಸ್ಪಾಟ್. ನಮ್ದು ನಾವು ಕ್ರಿಯೇಟ್ ಮಾಡಿದ್ದಲ್ಲ, ಇದು ನಮ್ಮಲ್ಲಿ ತಲತಲಾಂತರ ಬಂದಿದ್ದು. ವಿಜಯಪುರ ನಗರದಾಗ ನಾವು ದ್ರಾಕ್ಷಿದು ಬೀಡ್ ಅಂತೀವಿ, ದಾಳಿಂಬ್ರೆ ನಾಡ್ ಅಂತೀವಿ. ನಮ್ಮಲ್ಲಿ ಎಲ್ಲ ದೊಡ್ಡ ಊರಿಗೆ ಕನೆಕ್ಟಿವಿಟಿ ಅದಾವೆ, ಹೈವೇಗಳು ಕನೆಕ್ಟಿವಿಟಿ ಅದಾವೆ, ರೈಲ್ ರೋಡ್ಗಳು ಕನೆಕ್ಟಿವಿಟಿ ಅದಾವೆ. ಸೊ ನಾವು ಪುನಾಕ್ಕೆ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಇವೆಲ್ಲ ಆದ್ಮ್ಯಾಗ 2013 ಈಗ ನಾವು ಹೇಳ್ಬೇಕಾದ್ರೆ ಬಿಜಾಪುರದ ಒಳಗೆ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಆಗಿದೆ ವಿಜಯಪುರ. 2013 ಮಹಾನಗರ ಪಾಲಿಕೆ ಆಯಿತು. 2014 ಬಿಜಾಪುರ ಅನ್ನೋದು ವಿಜಯಪುರ ಕನ್ವರ್ಟ್ ಮಾಡ್ಕೊಂಡ್ವಿ ನಾವು. ಬಟ್ ಇಲ್ಲಿವರೆಗೂ ಸರ್ಕಾರಿಯಲ್ಲಿ, ಅರೆ ಸರ್ಕಾರಿಯಲ್ಲಿ ನಮ್ಮ ಮಹಾನಗರ ಅನ್ನಕ್ಕೆ ರೆಡಿ ಇಲ್ಲ ನಾವು. ವಿಜಯಪುರ ಇನ್ನು ಮುಂದೆ ವಿಜಯಪುರದಾಗ ಎಲ್ಲ ಸರ್ಕಾರಿದವರಾಗಲಿ, ಅರೆ ಸರ್ಕಾರಿದವರಲ್ಲಿ, ಶಾಲಾ ಕಾಲೇಜುಗಳಾಗಲಿ, ಎಲ್ಲ ಇತರ ವ್ಯಾಪಾರಸ್ಥರಾಗಲಿ ವಿಜಯಪುರ ನಗರ ಅನ್ನೋ ಬದಲಿ ಮಹಾನಗರ ಅಂತೇಳಿ ಸಂಬೋಧಿಸ್ಬೇಕಾಗಿ ನಾ ಎಲ್ಲರ ಕಡೆ ಹೇಳ್ತೀನಿ. ಇನ್ನು ಮುಂದೆ ವಿಜಯಪುರ ನಗರನ್ನ ಬರೀ ವಿಜಯಪುರ ನಗರ ಅನ್ನಕ್ಕೆ ಹೋಗ್ಬೇಡ್ರಿ, ವಿಜಯಪುರ ನಗರನ ಮಹಾನಗರ ಅಂತ ಸಂಬೋಧಿಸಬೇಕಾಗಿ ಸರ್ಕಾರಿಯವರಿಗೂ ಅರೆ ಸರ್ಕಾರಿಯವರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ನಮ್ಮ ನಗರದ ಹೆಸರು ನಾವು ಚೆಂದಂಗೆ ಮಹಾನಗರ ಅಲ್ಲಿಲ್ಲ ಅಂದ್ರೆ ಮತ್ತೊಬ್ಬರು ಅನ್ನಂಗಿಲ್ಲ. ಈಗ ಮೀಡಿಯಾದಾಗಾಯ್ತು, ಸ್ಕೂಲ್ ಕಾಲೇಜಾಗಾಯ್ತು, ಎಲ್ಲ ಸರ್ಕಾರಿ ಇದ್ರೊಳಗಾಯ್ತು ಬರೀ ವಿಜಯಪುರ ನಗರ ಸಂಬೋಧಿಸ್ತಾರೆ. ಇನ್ನು ಮುಂದೆ ಅದನ್ನು ಮಹಾನಗರ ಸಂಬೋಧಿಸ್ತಾರೆ ಹೇಳ್ಬೇಕಂತ. ಮಹಾನಗರ ಪಾಲಿಕೆ ಇಷ್ಟೇ ಸೀಮಿತ ಆಗೈತೆ ಅಂತ ಇಲ್ಲ, ಮಹಾನಗರ ಪಾಲಿಕೆಗತ್ತಲ್ರಿ. ನೋಡ್ರಿ, ನಮ್ಮಲ್ಲಿ ಮಹಾನಗರ ಪಾಲಿಕೆಯಾಗಿ ಇವತ್ತಿಗೆ 12 ವರ್ಷ ಆಯ್ತು. ಮಹಾನಗರ ಪಾಲಿಕೆ ಆದ್ಮ್ಯಾಗ ಮಹಾನಗರ ಪಾಲಿಕೆ ತನ್ನ ಹೆಸರೊಳಗೆ ಹೇಳ್ತೈತಿ ಇದು ಮಹಾನಗರ ಅಂತೇಳಿ. ನೀವು ಅದನ್ನು ನಗರ ಮಾಡಿಟ್ಟಿರಿ. ಅದನ್ನು ನಾವೇನು ಮಾಡಬೇಕು, ಬರೋದಿಂದಾಗ ವಿಜಯಪುರ ನಗರ ನಾವು ಬದಲಿ ವಿಜಯಪುರ ಮಹಾನಗರ ಅನ್ಬೇಕು. ಯಾಕಂದ್ರೆ ನಾವು ಒಂದು ಕಾರ್ಪೊರೇಷನ್ದಾಗ ಅದೀವಿ. ಅದನ್ನು ಮಹಾನಗರ ಅಂತೇಳಿ ನೀವು ಸಂಬೋಧಿಸೋದು ಮಾಡಿದ್ರೆ ನೀವು ಕೂತ ಜಾಗಕ್ಕೆ ನಮ್ಮ ನಗರಕ್ಕೆ ಒಂದು ಎಕ್ಸ್ಟ್ರಾ ವೇಟೇಜ್ ಬರ್ತೈತಿ. ಇನ್ನು ಮುಂದೆ ವಿಜಯಪುರ ನಗರವನ್ನು ಮಹಾನಗರವಾಗಿ ಸಂಬೋಧಿಸಲು ಇಷ್ಟ. ಥ್ಯಾಂಕ್ ಯು.